ಸೆಪ್ಟೆಂಬರ್ 12ರಿಂದ SLC ಅರ್ಧವಾರ್ಷಿಕ ಪರೀಕ್ಷೆ 2025 ವಿದ್ಯಾರ್ಥಿಗಳಿಗೆ ಇಲಾಖೆಯಿಂದ ಮುಖ್ಯ ಮಾಹಿತಿಯೊಂದು ಬಂದಿದೆ. ಏನೆಂದರೆ ಕರ್ನಾಟಕ ರಾಜ್ಯದ 10ನೇ ತರಗತಿ ಅಂದರೆ SLC ವಿದ್ಯಾರ್ಥಿಗಳಿಗೆ ಅರ್ಧವಾರ್ಷಿಕ ಪರೀಕ್ಷೆ ವೇಳಾಪಟ್ಟಿಯ ಮಹತ್ವದ ಮಾಹಿತಿಯನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಪ್ರಕಟಿಸಿದೆ. 2025 ಸೆಪ್ಟೆಂಬರ್ 12ರಿಂದ ಸೆಪ್ಟೆಂಬರ್ 19ರವರೆಗೆ ನಡೆಯಲಿರುವ ಈ ಪರೀಕ್ಷೆಗಳು ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಈ ಲೇಖನದಲ್ಲಿ ಪರೀಕ್ಷೆ ವೇಳಾಪಟ್ಟಿ, ಸಮಯ, ತಯಾರಿ ಸಲಹೆಗಳು ಮತ್ತು ಇತರ ವಿವರಣೆಗಳು ಸಂಪೂರ್ಣವಾಗಿ ಬದಲಿಸಲಾಗಿದೆ. ಇದೇ ರೀತಿ ಎಲ್ಲ ಮಾಹಿತಿ ನಮ್ಮ ಯೂಟ್ಯೂಬ್ನಲ್ಲಿ ಸಿಗುತ್ತದೆ. SLC ಅರ್ಧವಾರ್ಷಿಕ ಪರೀಕ್ಷೆಯ ಮಹತ್ವ. ಅರ್ಧವಾರ್ಷಿಕ ಪರೀಕ್ಷೆಗಳು SLC ಅಂದರೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ತಮ್ಮ ಶೈಕ್ಷಣಿಕ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ವಾರ್ಷಿಕ ಪರೀಕ್ಷೆಗೆ ತಯಾರಿಯಾಗಲು ಒಂದು ಪ್ರಮುಖ ಅವಕಾಶವಾಗಿದೆ. ಈ ಪರೀಕ್ಷೆಗಳು ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡಲು ಶಿಕ್ಷಕರಿಗೆ ಸಹಾಯ ಮಾಡುತ್ತವೆ. ಹಾಗೆ ರಾಜ್ಯಾದ್ಯಂತ ಒಂದೇ ರೀತಿಯ ಪ್ರಶ್ನೆ ಪತ್ರಿಕೆ ತಯಾರಿಸುವುದರಿಂದ ಈ ಪರೀಕ್ಷೆಗಳು ಏಕರೂಪ ಮಾನದಂಡವನ್ನು ಒದಗಿಸುತ್ತದೆ. ಇದು ವಿದ್ಯಾರ್ಥಿಗಳಿಗೆ ತಮ್ಮ ದೌರ್ಬಲ್ಯವನ್ನು ಗುರುತಿಸಿ ಹಾಗೆ ಸುಧಾರಣೆಗಳಿಗೆ ಕ್ರಮ ಕೈಗೊಳ್ಳುವ ಸಹಾಯ ಕೂಡ ಮಾಡುತ್ತದೆ. ಏನೆಂದರೆ ಕರ್ನಾಟಕ SLC ಅರ್ಧವಾರ್ಷಿಕ ಪರೀಕ್ಷೆ 2025ರ ವಿಷಯವಾರು ವೇಳಾಪಟ್ಟಿಯಲ್ಲಿ ಈ ಕೆಳಗೆ ನೀಡಲಾಗಿರುವ ಸೆಪ್ಟೆಂಬರ್ 12 ಪ್ರಮುಖ ಭಾಷೆಯಾದಂಥ ಕನ್ನಡ, ಇಂಗ್ಲಿಷ್, ಹಿಂದಿ ಇತ್ಯಾದಿ. ಸೆಪ್ಟೆಂಬರ್ 13 ವಿಜ್ಞಾನ, ರಾಜ್ಯಶಾಸ್ತ್ರ, ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ. ಹಾಗೆ ಸೆಪ್ಟೆಂಬರ್ 15 ದ್ವಿತೀಯ ಭಾಷೆಯಾದಂತಹ ಇಂಗ್ಲಿಷ್, ಕನ್ನಡ ಇತ್ಯಾದಿ. ಹಾಗೆ ಸೆಪ್ಟೆಂಬರ್ 16 ಗಣಿತ ಮತ್ತು ಹಾಗೆ ಸಮಾಜಶಾಸ್ತ್ರ. ಸೆಪ್ಟೆಂಬರ್ 17 ತೃತೀಯ ಭಾಷೆಯಾದಂತಹ ಹಿಂದಿ, ಕನ್ನಡ, ತೃತೀಯ ಅರಬಿಕ್ ಇತ್ಯಾದಿ ವಿಷಯಗಳಾಗಿರುತ್ತವೆ. ಹಾಗೆ ಸೆಪ್ಟೆಂಬರ್ 18 ಸಮಾಜ ವಿಜ್ಞಾನ. ಹಾಗೆ ಸೆಪ್ಟೆಂಬರ್ 19 ಹಾಗೆ ಇದು ಜೂನಿಯರ್ ಟೆಕ್ನಿಕಲ್ ಅಂತ ಸ್ಕೂಲ್ ಪರೀಕ್ಷೆಗಳು ಬರ್ತಾವೆ. ಹಾಗೆ ಪ್ರತಿ ವಿಷಯಕ್ಕೆ ನಿಗದಿಪಡಿಸಿದ ದಿನಾಂಕದೊಂದಿಗೆ ಬೆಳಗ್ಗೆ 10:30ಕ್ಕೆ ಪರೀಕ್ಷೆ ಆರಂಭವಾಗುತ್ತದೆ. ಆದರೆ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತ ಪರೀಕ್ಷೆಗಳು ಮಧ್ಯಾಹ್ನ 2ಕ್ಕೆ ನಡೆಯಲಿದೆ. ಹಾಗೆ ಪರೀಕ್ಷೆ ಸಮಯ ಮತ್ತು ನಿಯಮಗಳೇನೆಂದ್ರೆ ಪರೀಕ್ಷೆ ಸಮಯವು ಎಲ್ಲ ವಿಷಯಗಳಿಗೆ ಸಂಗೀತವನ್ನು ಹೊರತುಪಡಿಸಿ ಬೆಳಗ್ಗೆ 10:30ರಿಂದ ಪ್ರಾರಂಭವಾಗುತ್ತದೆ. ಸಂಗೀತ ಪರೀಕ್ಷೆಗಳಿಗೆ ಮಾತ್ರ ಮಧ್ಯಾಹ್ನ 2ರಿಂದ ಸಮಯ ನಿಗದಿಪಡಿಸಲಾಗಿದೆ. ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಸಮಯಕ್ಕೆ ಆಗಮಿಸುವುದು ಮುಖ್ಯವಾಗಿದೆ. ಪರೀಕ್ಷಾ ಸಮಯದಲ್ಲಿ ಶಾಲಾ ನಿಯಮಾವಳಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಹಾಗೆ ಪ್ರತಿ ಪತ್ರಿಕೆಯ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಲು KSEE ಅಂದರೆ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ. ಮೌಲ್ಯಮಾಪನ ಪ್ರಕ್ರಿಯೆ ಏನೆಂದರೆ ಅರ್ಧವಾರ್ಷಿಕ ಪರೀಕ್ಷೆಯ ಉತ್ತರ ಪತ್ರಿಕೆಯನ್ನು ಯಾವ ಶಾಲೆಗಳಿಗೆ ಮಾಡಲಿವೆ ಈ ಮೌಲ್ಯಮಾಪನದ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿಯನ್ನು ನೀಡಲಾಗುತ್ತದೆ. ಈ ಅಂಕಪಟ್ಟಿಯು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿ ವಿಶ್ಲೇಷಿಸಲು ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಹಾಯಕವಾಗಿದೆ. ಈ ಫಲಿತಾಂಶವನ್ನು ಆಧರಿಸಿ ಶಾಲೆಗಳಲ್ಲೂ ವಿದ್ಯಾರ್ಥಿಗಳಿಗೆ ಮುಂದಿನ ವಾರ್ಷಿಕ ಪರೀಕ್ಷೆಗೆ ತಯಾರಿ ಮಾಡಲು ಮಾರ್ಗದರ್ಶನವನ್ನು ಒದಗಿಸುತ್ತದೆ. ವಿದ್ಯಾರ್ಥಿಗಳ ತಯಾರಿ ಸಲಹೆ ಏನೆಂದರೆ ಅರ್ಧವಾರ್ಷಿಕ ಪರೀಕ್ಷೆಯ ಉತ್ತಮ ಫಲಿತಾಂಶ ಪಡೆಯಲು ವಿದ್ಯಾರ್ಥಿಗಳು ಈ ಕೆಳಗಿನ ಸಲಹೆಗಳನ್ನು ಅನುಸರಿಸಬೇಕು. ಅವು ಏನಂದ್ರೆ ಪಠ್ಯಕ್ರಮ ಸಂಪೂರ್ಣ ಅಧ್ಯಯನ ಅಂದರೆ ಪಠ್ಯಕ್ರಮದ ಪ್ರತಿಯೊಂದು ಘಟಕವನ್ನು ಆಳವಾಗಿ ಅಧ್ಯಯನ ಮಾಡಿ ಪ್ರಮುಖ ವಿಷಯಗಳಿಗೆ ಆದ್ಯತೆಯನ್ನು ನೀಡಬೇಕು. ಹಾಗೆ ಸಮಯದ ವಿಂಗಡಣೆ ಅಂದರೆ ಪ್ರತಿಯೊಂದು ವಿಷಯಕ್ಕೆ ಸಮಯವನ್ನು ಸಂಪರ್ಕವಾಗಿ ವಿಂಗಡಿಸಿ ದಿನನಿತ್ಯ ಓದಿಗೆ ಒಂದು ವೇಳಾಪಟ್ಟಿಯನ್ನು ರಚಿಸಿ. ಹಾಗೆ ಪರಿಷ್ಕರಣೆ ಅಂದರೆ ಪ್ರತಿ ವಿಷಯದ ಪ್ರಮುಖ ಭಾಗಗಳನ್ನು ಪದೇ ಪದೇ ಪರಿಷ್ಕರಿಸಿ ಗತ ವರ್ಷದ ಪ್ರತಿ ಪತ್ರಿಕೆಯನ್ನು ಅಧ್ಯಯನ ಮಾಡಬೇಕು. ಹಾಗೆ ಗುಂಪು ಚರ್ಚೆ ಅಂದರೆ ಸ್ನೇಹಿತರೊಂದಿಗೆ ಗುಂಪು ಚರ್ಚೆಯಲ್ಲಿ ಭಾಗವಹಿಸಿ ಇದು ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ತಮಗೇನಾಗ್ತೈತಿ ಅಂದರೆ ಸಹಾಯವಾಗ್ತೈತಿ. ಹಾಗೆ ಇನ್ನೊಂದೇನೆಂದ್ರೆ ಆರೋಗ್ಯದ ಗಮನ. ಇದು ಮೇನ್ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯವಾಗಿದೆ. ಸರಿಯಾದ ಆಹಾರವನ್ನು ಸೇವಿಸಿ ಹಾಗೆ ವಿಶ್ರಾಂತಿ ಮತ್ತು ವ್ಯಾಯಾಮವನ್ನು ಮಾಡುವ ಮೂಲಕ ನಿಮ್ಮ ಆರೋಗ್ಯವನ್ನು ಏನು ಮಾಡಬೇಕು
ಕಾಪಾಡಿಕೊಳ್ಬೇಕಂತ ಹೇಳ್ತೀನಿ. ಹಾಗೆ ಶಿಕ್ಷಕರು ಮತ್ತು ಪೋಷಕರ ಪಾತ್ರ ಏನಂದರೆ ಇದ್ರಾಗ ಶಿಕ್ಷಕರು ಮತ್ತು ಪೋಷಕರು ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಸಂಪೂರ್ಣ ಬೆಂಬಲವನ್ನು ನೀಡಬೇಕು. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮ ಹಾಗೆ ಕಠಿಣ ಭಾಗಗಳನ್ನು ಸರಳವಾಗಿ ಏನು ಮಾಡಬೇಕಂದ್ರೆ ವಿವರಿಸಬೇಕು. ಹಾಗೆ ಅದೇ ರೀತಿ ಅಗತ್ಯವಿರುವ ಮಾರ್ಗದರ್ಶನವನ್ನು ಒದಗಿಸಬೇಕು. ಪೋಷಕರು ವಿದ್ಯಾರ್ಥಿಗಳ ಪ್ರೇರಣೆ ನೀಡಿ ಒತ್ತಡವಿಲ್ಲದೆ ವಾತಾವರಣವನ್ನು ಏನು ಮಾಡಿರಿ ಸೃಷ್ಟಿಸಿ. ಹಾಗೆ ಸಲಹೆ ಏನಂದರೆ ಕರ್ನಾಟಕ SSLC ಅರ್ಧವಾರ್ಷಿಕ ಪರೀಕ್ಷೆ 2025 ರಾಜ್ಯದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ತಮ್ಮ ಶೈಕ್ಷಣಿಕ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಒಂದು ಉತ್ತಮ ಅವಕಾಶ. ಸೆಪ್ಟೆಂಬರ್ 12ರಿಂದ ಆರಂಭವಾಗುವ ಈ ಪರೀಕ್ಷೆಗಳಿಗೆ ಸಂಪೂರ್ಣ ತಯಾರಿ ಮಾಡಿಕೊಂಡು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು. ಹಾಗೆ ಸರಿಯಾದ ಯೋಜನೆ, ಶಿಸ್ತು ಮತ್ತು ಶಿಕ್ಷಕರ ಮಾರ್ಗದರ್ಶನದೊಂದಿಗೆ ಈ ಪರೀಕ್ಷೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಯಾತ್ರೆಗೆ ಒಂದು ಮಹತ್ವ ಹೆಜ್ಜೆ ಆಗಿರುತ್ತದೆ. ದಯವಿಟ್ಟು ಎಲ್ಲರೂ ತಮ್ಮ ಎಕ್ಸಾಮ್ ಕಡೆಗೆ ಗಮನ ಕೊಟ್ಟು ವರ್ಕನ್ನು ಮಾಡಬೇಕು. ಓಕೆನಾ? ಎಲ್ಲರಿಗೂ ಸೆಪ್ಟೆಂಬರ್ 12ಕ್ಕೆ ನಡೆಯುತ್ತಿರುವ ತಮ್ಮ ಅರ್ಧವಾರ್ಷಿಕ ಪರೀಕ್ಷೆಗೆ ಎಲ್ಲರಿಗೂ ಆಲ್ ದ ಬೆಸ್ಟನ್ನು ತಿಳಿಸ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ಬಾಯ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.